ನಿತ್ಯವೂ ಹಗಲಿರುಳುಗಳು ಒಂದರ ಹಿಂದೊಂದಾಗಿ ಉರುಳುತ್ತಿದ್ದಂತೆಯೇ ಋತುಗಳು ಒಂದೊಂದಾಗಿ ಬದಲುತ್ತಲೇ ಸಾಗಿದವು. ಪಂಚವಟಿಯ ಗಿಡಬಳ್ಳಿಗಳು ಹೂಮೊಗ್ಗುಗಳಿಂದ ಸೊಬಗನ್ನು ಬೀರತೊಡಗಿದರೆ ಬಗೆ ಬಗೆಯ ವೃಕ್ಷರಾಜಿಗಳು ಫಲಪುಷ್ಪಗಳಿಂದ ಚೆಲ್ಲುವಾಗಿ ರಂಜಿಸಿದವು. ಕುಸುಮ ಸೌರಭದಿಂದ ಗಾಳಿಯೇ ಸುಗಂಧಯುಕ್ತವಾಗಿ ಬೀಸಿತು. ಹೊಳೆಯ ನೀರು ತಳದವರೆಗೂ ತಿಳಿಯಾಗಿ ಪರಿಶುದ್ಧತೆಯನ್ನೇ ಕಾಣಿಸಿತು. ಗಗನವು ಬಿಳಿಯ ಮೋಡಗಳನ್ನುಳಿದು ಶುಭ್ರವಾಗಿಯೇ ರಂಜಿಸಿತು. ಶುಕಪಿಕಗಳು ಪ್ರಕೃತಿದತ್ತವಾದ ತಮ್ಮ ಆನಂದವನ್ನೇ ಹೆರವರಿಗೂ ನೀಡುವಂತೆ ಧ್ವನಿಗೊಯ್ಯತೊಡಗಿದವು. ಹರಿಣಗಳು ಸ್ವಚ್ಛಂದವಾಗಿ ವಿಹರಿಸತೊಡಗಿ ನೋಟಕರ ಕಣ್ಮನಗಳಿಗೆ ಆಹ್ಲಾದಕಾರಕವಾದವು. ಒಟ್ಟಿನಲ್ಲಿ ವನಶ್ರೀಯ ವದನಾರವಿಂದವು ವಸಂತೋದಯದಿಂದ ಪ್ರಫುಲ್ಲಿತವಾಯಿತು. ಜಗತ್ತು ಆಹ್ಲಾದಕರಕವಾದ ಚೈತ್ರ ಮಾಸದಿಂದ ಸಂತಸ ತಳೆದರೆ ಸಾಕೇತ ಪುರವಾಸಿಗಳು ಅದು ಶ್ರೀರಾಮನು ಹುಟ್ಟಿದ ಮಾಸವೆಂದು ಅತ್ಯಾನಂದವನ್ನು ತಳೆಯುವುದು ಸಹಜವು. ಅಂತೆಯೇ ಪಂಚವಟಿಯ ಪರ್ಣಮಂದಿರದಲ್ಲಿ ಸೀತಾ ಲಕ್ಷ್ಮಣರು ಕೂಡ ಎಲ್ಲಿಲ್ಲದ ಉತ್ಸಾಹದಲ್ಲಿ ತಲ್ಲೀನರಾಗಿದ್ದರು. ಚೈತ್ರ ಶುದ್ಧ ನವಮಿಯಂದೇ ಶ್ರೀರಾಮನು ಜನ್ಮಗ್ರಹಣ ಮಾಡಿದುದರಿಂದ ಆ ದಿನ ಅವನ ಜನ್ಮದಿನೋತ್ಸವವನ್ನು ಅರಣ್ಯವಾಸದ ಕೊನೆಯ ಸಮಾರಂಭವಾಗಿ ಪೂರೈಸಬೇಕೆಂದು ಅವರು ನಿರ್ಧರಿಸಿ ಆ ಕುರಿತು ಸಿದ್ಧತೆಗಳನ್ನು ಮಾಡತೊಡಗಿದರು. ನಿರ್ದಿಷ್ಟವಾದ ಆ ಶುಭ ದಿನವು ಕ್ರಮದಂತೆ ಅರುಣೋದಯದಿಂದ ಆರಂಭವಾಯಿತು. ಎಂದಿಗಿಂತಲೂ ಮುಂಚಿತವಾಗಿ ಸೀತೆಯು ಎದ್ದು ನೋಡಿದರೆ ಲಕ್ಷ್ಮಣನು ಅದಕ್ಕೂ ಮುಂದಾಗಿ ಎದ್ದು ಆಶ್ರಮದ ವಲಯವನ್ನು ಗುಡಿಸಿ ಶುದ್ಧ ಮಾಡಿದ್ದನು. ಸೀತಾದೇವಿಯು ಸ್ನಾನ ಮಾಡಿ ಪರ್ಣಮಂದಿರದ ಒಳಗರಗೆಲ್ಲ ಚಿತ್ರವಿಚಿತ್ರವಾದ ರಂಗವಲಿಯನ್ನಿಟ್ಟಳು. ಲಕ್ಷ್ಮಣನು ಉತ್ತಮವಾದ ಕಂದಮೂಲಗಳನ್ನು ಅಣಿಗೊಳಿಸಿದನು. ತೋರಣವಿಕ್ಕಿದನು. ಅಲ್ಲಲ್ಲಿ ಹಸಿರು ಸೊಪ್ಪಿನ ಅಲಂಕಾರವನ್ನೇ ಏರ್ಪಡಿಸಿದನು. ಶ್ರೀರಾಮನು ಎಲ್ಲವನ್ನೂ ನೋಡುತ್ತಾ ಮೆಲ್ಲನೆ ನಗುತ್ತಿದ್ದನು. ವ್ರತಸ್ಥರಾದುದರಿಂದ ಇತರ ಯಾವ ಅಲಂಕಾರವೂ ನಡೆಯಲು ಆಸ್ಪದವಿರಲಿಲ್ಲ. ಸೀತೆಯು ತನ್ನ ಪತಿಯನ್ನು ನದಿಯ ದಂಡೆಗೆ ಕರೆದೊಯ್ದು ತಾನೇ ಬೊಗಸೆಯಲ್ಲಿ ನೀರೆತ್ತಿ ಸ್ನಾನ ಮಾಡಿಸಿದಳು. ಲಕ್ಷ್ಮಣನು ತಂದಿತ್ತ ಮಡಿಯ ವಲ್ಕಲವನ್ನು ತಾನೇ ಉಡಿಸಿದಳು. ಹಾಗೆಯೇ ಕೈ ಹಿಡಿದು ಕರೆದು ತಂದು ಪರ್ಣಕುಟೀರದ ಯಜ್ಞಕುಂಡದ ಬಳಿ ಲಕ್ಷ್ಮಣನು ಮೊದಲೇ ಸಿದ್ಧ ಮಾಡಿಟ್ಟಿದ್ದ ಹೊಸದರ್ಬೆಯ ಆಸನದ ಮೇಲೆ ಕುಳ್ಳಿರಿಸಿದಳು. ಮತ್ತೆ ಪಾದ ತೊಳೆದು ಆ ತೀರ್ಥ ಪ್ರಾಶನ ಮಾಡಿದಳು. ಲಕ್ಷ್ಮಣನಿಗೂ ಆ ಪಾಲು ದೊರೆಯಿತು. ಹಾಗೆಯೇ ಲಕ್ಷ್ಮಣನು ಒಂದೊಂದಾಗಿ ಸಾಮಗ್ರಿಗಳನ್ನು ತೆಗೆದುತ್ತಿದ್ದಂತೆಯೇ ಸೀತೆಯು ಶ್ರೀರಾಮನಿಗೆ ಗಂಧ ಚಂದನಾದಿಗಳನ್ನು ಪೂಸಿ ಅರ್ಚಿಸಿದಳು. ಬಿಳಿಯ ಮಲ್ಲಿಗೆಯ ಹೂವುಗಳನ್ನು ಬಗಸೆಗೈಯಿಂದೆತ್ತಿ ಶ್ರೀರಾಮನ ತಲೆಯ ಮೇಲೆ ಸುರುವಿ ಪುಷ್ಪಹಾರವನ್ನೆತ್ತಿ ಕೊರಳಿಗೇರಿಸಿ ಮತ್ತೊಮ್ಮೆ ನಮಸ್ಕರಿಸಿದಳು. ಪ್ರಸನ್ನ ಚಿತ್ತನಾದ ಶ್ರೀರಾಮನು ಸೀತೆಯ ತಲೆಯನ್ನು ನೇವರಿಸಲು ಕೈಚಾಚುವ ಹೊತ್ತಿಗೆ ಯಾವುದೋ ದುಂಬಿಯೊಂದು ಬಂದು ತತ್ಕ್ಷಣ ಅವಳ ಮುಖದ ಮೇಲೆ ಎರಗಲು ಹವಣಿಸಿತು. ಅದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಆಕೆಯು ಹಿಂದಕ್ಕೆ ವಾಲುವಷ್ಟರಲ್ಲಿ ಪಕ್ಕನೆ ಬಿದ್ದು ನಗುತ್ತಲೇ ಮೇಲೆದ್ದಳು. ಕೈ ಚಾಚಿದ್ದ ಶ್ರೀರಾಮನ ಕಾರ್ಯವು ಪೂರೈಸದೆ ತೊಡಕಾಗಿ ಆಮೇಲೆ ಪೂರೈಸಲ್ಪಟ್ಟಿತು. ಸೀತೆಗೆ ಅದರ ಕುರಿತು ಏನೂ ಆಗಿರದಿದ್ದರೂ ಶ್ರೀರಾಮನು ಮನಸ್ಸಿನಲ್ಲಿ ಹಾಯ್ ಎಂದಂದುಕೊಳ್ಳುವಂತಾಯಿತು. ಲಕ್ಷ್ಮಣನು ಅಣ್ಣ ಅತ್ತಿಗೆಯರಿಬ್ಬರನ್ನೂ ವಂದಿಸಿ ಆಶೀರ್ವಾದ ಪಡೆದನು. ಆ ದಿನ ಪರ್ಣ ಕುಟೀರದಲ್ಲಿ ಸೀತೆಯ ಹೃದಯಸ್ಥವಾದ ಆನಂದವೇ ತುಂಬಿ ತುಳುಕುತ್ತಿದ್ದಿತು. ತೋಟದಲ್ಲಿ ನೆಟ್ಟಿದ್ದ ಬಾಳೆಯ ಮರವು ಗೊನೆಯಿಟ್ಟು ವೃಕ್ಷ ಫಲವನ್ನು ಎತ್ತಿ ಹಿಡಿದಿತ್ತು. ಮಲ್ಲಿಗೆಯ ಬಳ್ಳಿ ಅರಳಿದ್ದ ಹೂವುಗಳನ್ನು ಹೊತ್ತು ಕಂಪು ಬೀರುತ್ತಿತ್ತು. ಅಂಗಳವು ಶಾಂತವೂ ಸ್ನಿಗ್ಧವೂ ಆದ ಕಳೆಯಿಂದ ಕುಳಿತಿತ್ತು. ಹೊತ್ತು ಏರುತ್ತಾ ಬಂದಂತೆ ಸೂರ್ಯ ಕಿರಣ ಸ್ಪರ್ಶದಿಂದ ಆ ಪ್ರದೇಶವು ಹೆಚ್ಚು ಹೆಚ್ಚು ಕಾಂತಿಯನ್ನೇ ಬೀರಿತು. ಮಧ್ಯಾಹ್ನದ ಮೊದಲಾಗಿ ಬಲಿಯಿತ್ತು ಅಗ್ನಿಗೆ ಹವಿಸನ್ನರ್ಪಿಸಿ ಕ್ರಮದಂತೆ ಆಹಾರವನ್ನು ಭುಂಜಿಸಿಯೂ ಆಯಿತು. ಸ್ವಲ್ಪ ಹೊತ್ತಿನವರೆಗೆ ವಿಶ್ರಾಂತಿಯನ್ನು ಪಡೆದು ಶ್ರೀರಾಮನು ಸೀತೆಯನ್ನು ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ಪರ್ಣಶಾಲೆಯ ಮುಂಭಾಗದಲ್ಲಿ ಗಾಳಿಗೆ ಮೈಯನ್ನೊಡ್ಡಿ ಅಲ್ಲೇ ತುಸು ದೂರದಲ್ಲಿ ಹೂವಿನ ತೊಟ್ಟಿಯ ಕಳೆ ಕೇಳುತ್ತಿದ್ದ ಲಕ್ಷ್ಮಣನ ಗುಣಗಳನ್ನು ಒಂದೊಂದಾಗಿ ಪ್ರಶಂಸಿಸುತ್ತಿದ್ದನು.
ಸೀತೆಯು ಅದೆಲ್ಲವನ್ನೂ ಕೇಳಿ ಆನಂದ ಹೊಂದುತ್ತಿದ್ದಳು. ಮುಖ್ಯವಾಗಿ ತನ್ನ ಪ್ರಾಣಪತಿಯ ಪೂರ್ಣ ವಾತ್ಸಲ್ಯಕ್ಕೆ ಪಾತ್ರನಾದ ಲಕ್ಷ್ಮಣನು ಧನ್ಯನೇ ಸರಿ ಎಂದು ಆಕೆಯು ಎಣಿಸುತ್ತಿದ್ದಳು. ಕೆಲ ಹೊತ್ತಿನ ಮೇಲೆ ಆ ಮಾತು ಈ ಮಾತು ಎಂಬ ಪರಿಭೇದವಿಲ್ಲದೆ ಅದು ಬೆಳೆದು ಸೀತಾರಾಮರು ಪ್ರಪಂಚವನ್ನೇ ಮರೆಯುವಷ್ಟು ಸಂತೋಷದಿಂದ ಮೈಮರೆತು ಹರಟುತ್ತಿದ್ದರು. ಹೊತ್ತು ಮುಳುಗಿ ಕತ್ತಲೆಯು ಆವರಿಸತೊಡಗಿದ್ದರೂ ಅವರಿಬ್ಬರಿಗೆ ಅದರ ಪರಿಚಯವೇ ಇಲ್ಲದಂತಿತ್ತು. ಲಕ್ಷ್ಮಣನು ಈ ನೋಟವನ್ನು ನಿಂತೇ ನೋಡಿ ಹಾಗೆ ನೋಡುವುದರಲ್ಲಿಯೇ ತನ್ಮಯನಾಗಿ ಆ ಆನಂದವನ್ನು ಅನುಭವಿಸುತ್ತಿದ್ದನು. ಮೂಡು ಕಡೆ ಚಂದ್ರನು ಮೂಡಿ ತನ್ನ ಮೃದುವಾದ ಶೀತ ಕಿರಣಗಳನ್ನು ಆ ಆಶ್ರಮದ ಮೇಲೆಲ್ಲ ಬೀರುವ ಹೊತ್ತಿಗೆ ಆ ಮೂರೂ ಮಂದಿಗೆ ಒಮ್ಮೆಲೆ ರಾತ್ರಿಯಾಯಿತೆಂಬ ಅರಿವು ಉಂಟಾಯಿತು. ಮುಣುಗುವ ಸೂರ್ಯನು ಮೈಮೆರೆಸಿದ್ದರೂ ಮೂಡಿದ ಚಂದ್ರನು ಎಚ್ಚರಿಸಿದನೆಂದು ಶ್ರೀರಾಮನು ಪತ್ನಿಯೊಂದಿಗೆ ಸೀತಾಂಶುವಿಗೆ ಕೈಮುಗಿದು ನದಿಗೆ ಹೋಗಿ ಅನುಷ್ಠಾನವನ್ನು ತೀರಿಸಿ ಪರಿಣಮಂದಿರವನ್ನು ಹೊಕ್ಕು ಪವಡಿಸಿದನು. ಸೀತೆಯು ಪತಿಯ ಪಾದಗಳನ್ನೊತ್ತಿ ಮತ್ತೆ ಜೋಂಪು ಹೊತ್ತಲು ಅಲ್ಲೇ ಬಳಿಯ ಅವಳ ಶಯ್ಯೆಯಲ್ಲಿ ಮಲಗಿಕೊಂಡಳು. ಯಥಾವತ್ತಾಗಿ ಸಂಧ್ಯಾವಿಧಿಯನ್ನು ಪೂರೈಸಿದ ಲಕ್ಷ್ಮಣನು ತನ್ನ ಕುಟೀರವನ್ನು ಹೊಕ್ಕು ತನ್ನ ಅಣ್ಣ ಅತ್ತಿಗೆಯರ ದಾಂಪತ್ಯವನ್ನೇ ನೆನೆದು ಆ ಸಂತೋಷದಲ್ಲಿಯೇ ಬಹುಹೊತ್ತು ಮಗನಾಗಿದ್ದನು. ವಿ ಎನ್ ಭಾಗವತ್ ಮರ್ಬಳ್ಳಿ.